ವಿರಾಜಪೇಟೆಯಲ್ಲಿ ಮಾಡಲೇಬೇಕಂತ ಇವಾಗ ಅವ್ರದ್ದು ಓನ್ ಬಿಲ್ಡಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಒಕಿನವಾ ಕರಾಟೆ ಇನ್ಸ್ಟಿಟ್ಯೂಟ್ ಇಂದ ಏನೇನು ಸಪೋರ್ಟ್ ಮಾಡಬೇಕು ನಾವು ರೆಡಿ ಆಗಿದ್ದೀವಿ. ಸೇಮ್ ಟೈಮ್ ಅವ್ರ ಫ್ಯಾಮಿಲಿ ಸೈಡ್, ಅವ್ರ ಮದರ್ ಫಾದರ್ ಇರುವಾಗ ಇನ್ಸ್ಟಿಟ್ಯೂಟ್ಗೆ ತುಂಬಾ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿದ್ರು, ಬ್ಯಾನರ್ಸ್ ಆ ಥರ ಐಟಮ್ಸ್ಗೆ. ಇವಾಗ ಅವರು ಒಂದು ಬೆಸ್ಟ್ ಇನ್ಸ್ಟ್ರಕ್ಟರ್ ಆಗಿ 1996 ಅಲ್ಲಿ UKG ಅಲ್ಲಿ ಆಕಾಶ್ ಕರಾಟೆ ಕ್ಲಾಸ್ಗೆ ಜಾಯಿನ್ ಮಾಡಿ ಅವತ್ತಿಂದ ಸ್ಟೆಪ್ ಬೈ ಸ್ಟೆಪ್ ಇಷ್ಟು ಇಯರ್ ಇಂಪ್ರೂವ್ ಆಗಿ ನಿಯರ್ಲಿ 7 ನ್ಯಾಷನಲ್ ಅಟೆಂಡ್ ಮಾಡಿದ್ದಾರೆ. 7 ನ್ಯಾಷನಲ್ ಅಲ್ಲಿ ಫಸ್ಟ್ ಟೈಮ್ ಓನ್ಲಿ 3 ಪ್ರೈಸಸ್ ತಗೊಂಡ್ರು. ಯಾಕಂದ್ರೆ ನಮ್ಮ ನ್ಯಾಷನಲ್ ಅಲ್ಲಿ ಫೈಟಿಂಗ್, ಇಂಡಿವಿಜುವಲ್ ಕಥಾ, ಗ್ರೂಪ್ ಕಥಾ, ವೆಪನ್ ಇಂಡಿವಿಜುವಲ್, ಗ್ರೂಪ್ ವೆಪನ್, ಗ್ರೂಪ್ ಫೈಟ್, ಆ ಥರ ಐಟಮ್ಸ್ ಜಾಸ್ತಿ ಇದೆ. ತುಂಬಾ ಡೌಟ್ ಬರ್ಬಹುದು, ಏನು ಒಂದು ಕಾಂಪಿಟೇಷನ್ ಹೋಗ್ಬಿಟ್ಟು 5 ಪ್ರೈಸಸ್ 6 ಪ್ರೈಸಸ್ ಹೆಂಗ್ ತಗೊಳ್ತಾರೆ ಅಂತ. ಈವೆಂಟ್ ಜಾಸ್ತಿ ಇದೆ. ಸೊ ಫಸ್ಟ್ ನ್ಯಾಷನಲ್ ಅಲ್ಲಿ 3 ಪ್ರೈಸ್ ತಗೊಂಡ, 2 ಗೋಲ್ಡ್ 1 ಸಿಲ್ವರ್. ಆಮೇಲೆ 5, 6, 7 ಅಂತ ಇಂಪ್ರೂವ್ ಆಗಿ ಆಕಾಶ್ ತರ ತುಂಬಾ ಇನ್ಸ್ಟ್ರಕ್ಟರ್ ಇದೆ. ಇವಾಗ ನಾನು ಓನ್ಲಿ ಆಕಾಶ್ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಈ ಇನ್ಸ್ಟಿಟ್ಯೂಟ್ ಅಲ್ಲಿ ನನಗೆ ನೆಕ್ಸ್ಟ್ ಮಿಸ್ಟರ್ ರಮೇಶ್ ಕುಮಾರ್ ಬ್ಲಾಕ್ ಬೆಲ್ಟ್ 5th ಡ್ಯಾನ್, ಆಕಾಶ್ ಬ್ಲಾಕ್ ಬೆಲ್ಟ್ 4th ಡ್ಯಾನ್. ನನಗೆ ತುಂಬಾ ಸೀನಿಯರ್, ಬಟ್ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ಬ್ಯಾಂಗ್ಳೂರಲ್ಲಿ 3 ಬ್ರಾಂಚ್ ಇಟ್ಕೊಂಡಿದ್ದಾರೆ. ಆಮೇಲೆ ಮಿಸ್ಟರ್ ನವೀನ್ ಕುಮಾರ್ ಒಂದು ಮನುಷ್ಯಕ್ಕೆ ಹೋಗ್ಬೇಕು, ಹೈಟೆಕ್ ಎಂಪ್ಲಾಯಿ, ಬಟ್ ಒಂದು ಮ್ಯಾರೇಜ್ಗೆ ಹೋಗ್ಬಿಟ್ಟು ಸ್ವಲ್ಪ ಲೇಟ್ ಆಗಿ ಬಂದು ಅಟ್ಲೀಸ್ಟ್ ಜಾಯಿನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು. ಶೈಲೇಶ್, ರಾಜು, ಮಿಸ್ಟರ್ ರೇಖಾ ಮೇಡಮ್ ಸ್ವಲ್ಪ ಮುಂದೆ ಬರಬೇಕು. ಅವರು 99 ಕರಾಟೆ ಕ್ಲಾಸ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಗರ್ಲ್ಸ್ ಅಲ್ಲಿ ಗರ್ಲ್ಸ್ ಹೈಸ್ಕೂಲ್ ಬ್ರಾಂಚ್ ಓಪನ್ ಮಾಡುವಾಗ ಫಸ್ಟ್ ಸ್ಟೂಡೆಂಟ್ ಅವ್ರ ಬ್ಯಾಚ್ ಅಲ್ಲಿ ಒಂದು 7 ಗರ್ಲ್ಸ್ ಇದ್ರು. ಅದರಲ್ಲಿ ಓನ್ಲಿ ರೇಖಾ ಇಸ್ ಕಂಟಿನ್ಯೂಯಿಂಗ್ ನೌ ಆಲ್ಸೋ. ಮಿಸ್ಟರ್ ರಮೇಶ್ ಕುಮಾರ್ ವೈ, ಅವ್ರ ಮಕ್ಕಳು 2 ಇದ್ದಾರೆ. ಅವರು ಬ್ಲಾಕ್ ಬೆಲ್ಟ್, ಒಬ್ಬರು ಮಂಡ್ಯಲ್ಲಿ ಇದ್ದಾರೆ, ಒಬ್ಬರು ಇಲ್ಲಿ SLC ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಆಕಾಶ್ ಬಗ್ಗೆ ಬರುವಾಗ ಒಂದೊಂದು ನ್ಯಾಷನಲ್ಗೂ ಅವರ ತಂದೆ ತಾಯಿ, ಅವ್ರ ಸಿಸ್ಟರ್, ಅವ್ರ ಅಂಕಲ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿ ಇಷ್ಟು ಬೇಗ ಬಂದ್ಬಿಟ್ಟಿದ್ದಾರೆ. ಇವಾಗ ನಾನು ತುಂಬಾ ಪ್ರೌಡ್ ಆಗಿ ಹೇಳ್ಬಹುದು, ನನ್ನ ಸ್ಟೂಡೆಂಟ್ಸ್ ಇವಾಗ ಇನ್ಸ್ಟ್ರಕ್ಟರ್ ಆಗಿದ್ದಾರೆ, ನೆಕ್ಸ್ಟ್ ಮಾಸ್ಟರ್ ಆಗ್ತಾರೆ. ನೆಕ್ಸ್ಟ್ ಅವ್ರ ಸ್ಟೂಡೆಂಟ್ ಇದಕ್ಕಿಂತ ಚೆನ್ನಾಗಿ ಬರಬೇಕು. ನೀವೆಲ್ಲ ಕೇಳಿರ್ಬಹುದು ಗುರುವ ಮಿಂಚಿನ ಶಿಷ್ಯನ್ ಅಂತ. ಅದು ನನಗೆ ತುಂಬಾ ಪ್ರೌಡ್. ಯಾಕೆಂದ್ರೆ ನಾನು ಟೀಚ್ ಮಾಡಿ ನನ್ನ ಮಕ್ಕಳು ನನಗೆ ಮೇಲೆ ಬರುವಾಗ ಆ ಪ್ರೌಡಲ್ಲಿ ನನಗೆ 50% ಬರುತ್ತೆ. ನನ್ನ ಹೆಡ್ ಆಫೀಸ್ ಆ ಥರ ನಿಜವಾಗಿ ಹೇಳ್ಬೇಕಂದ್ರೆ ಒಕಿನವಾ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಇಂಟರ್ನ್ಯಾಷನಲ್ ಸೆಕೆಂಡ್ರಾಬಾದ್ ಇಂಡಿಯನ್ ಹೆಡ್ ಆಫೀಸ್, ಇಂಟರ್ನ್ಯಾಷನಲ್ ಹೆಡ್ ಆಫೀಸ್ ಜಪಾನ್, ಸೋಟೋಕಾನ್ ಕರಾಟೆ ಇಂಡಿಯಾ. ಸೊ ಅವರು ಬ್ಲಾಕ್ ಬೆಲ್ಟ್ 10th dan ಮೀನ್ಸ್ ದಟ್ ಈಸ್ ದ ಲಾಸ್ಟ್ ರ್ಯಾಂಕ್. ಬ್ಲಾಕ್ ಬೆಲ್ಟ್ ಫಸ್ಟ್ ಡಾನ್ ಇಂದ ಸೆಕೆಂಡ್ ಡಾನ್, ಥರ್ಡ್ ಡಾನ್, ಆ ತರ ಲಾಸ್ಟ್ ರ್ಯಾಂಕ್ ಇಸ್ ರೆಡ್ ಬೆಲ್ಟ್, ದಟ್ ಈಸ್ ಈಕ್ವಲ್ ಟು 10th dan. ನಾವು ಐ ಮೀನ್ಸ್ ಬ್ಲಾಕ್ ಬೆಲ್ಟ್ 7th dan. ಬಟ್ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಸಿಸ್ಟಮ್ ಇಟ್ಕೊಂಡಿದ್ದಾರೆ. 2 years ಪ್ರೊವಿಷನಲ್ ಮೀನ್ಸ್ ವೈಟ್ ಲೈನ್, ರೆಡ್ ಲೈನ್ ಆದ್ರೆ ಅದು ಕನ್ಫರ್ಮೇಶನ್. ಅದು ಸೇಮ್ ಸ್ಟ್ಯಾಂಡರ್ಡ್ ಇದ್ರೆ ಕನ್ಫರ್ಮೇಶನ್ ಮಾಡ್ತಾರೆ, ಇಲ್ಲಾಂದ್ರೆ ಪ್ರೊವಿಷನಲಿ ಕಂಟಿನ್ಯೂ ಮಾಡ್ತಾರೆ. ಸೊ ನೆಕ್ಸ್ಟ್ ಇವರು ಸ್ಟೂಡೆಂಟ್ ರಮೇಶ್ ಸ್ಟೂಡೆಂಟ್, ರೇಖಾ, ಆಕಾಶ್ ಇವರು ಸ್ಟೂಡೆಂಟ್ ಬ್ರೌನ್ ಬೆಲ್ಟ್ ಬಂದಿದ್ದಾರೆ. ನೆಕ್ಸ್ಟ್ ಬ್ಯಾಚ್ ನಮ್ಗೆ ಅವ್ರು ಇವಾಗ 5 ಪ್ರೈಸಸ್ 6 ಪ್ರೈಸಸ್ ನ್ಯಾಷನಲ್ ಅಲ್ಲಿ ಅಚೀವ್ ಮಾಡ್ಕೊಂಡಿದ್ದಾರೆ. ಸೊ ಈ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು 5 years ಇಂದ ಜಾಯಿನ್ ಮಾಡ್ತೀವಿ. ಎವ್ರಿ ಇಯರ್ ನ್ಯಾಷನಲ್ ಹೋಗ್ತೀವಿ, ಎವ್ರಿ ಇಯರ್. ಇದುವರೆಗೆ ನಮ್ಮ ಒಕಿನವಾ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಅಂಡರ್ ಅಲ್ಲಿ 26 ನ್ಯಾಷನಲ್ ಆಗಿದೆ. ಅದರಲ್ಲಿ ನಾವು 21 ನ್ಯಾಷನಲ್ ಅಟೆಂಡ್ ಮಾಡಿದ್ವಿ. ಲಾಸ್ಟ್ ಟೈಮ್ ಚಾಂಪಿಯನ್ಶಿಪ್ ತಗೊಂಡಿದ್ವಿ, ಅದರಲ್ಲಿ 82 ನಂಬರ್ಸ್ ನಾನು ಇಲ್ಲಿಂದ ಕರ್ಕೊಂಡು ಹೋದೆ. ಆ ಕೋಆಪರೇಷನ್ ನಾನು ಮಾಡಿದೆ ಅಂತ ಅರ್ಥ ಇಲ್ಲ, ನಮ್ಮ ಟೀಮ್ ಏನ್ ಮಾಡಿದ್ರು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಆ ಟೀಮ್ ಕೋಆಪರೇಷನ್ ತುಂಬಾ ಚೆನ್ನಾಗಿದೆ. ಅದರಿಂದ KGF ಅಲ್ಲಿ ಇಷ್ಟು ಮಕ್ಕಳು ಪ್ರಾಕ್ಟೀಸ್ ಮಾಡಿ ನಿಯರ್ಲಿ ಮೋರ್ ದನ್ 7,000 ಸ್ಟೂಡೆಂಟ್ ನಾವು ಟ್ರೈನ್ ಮಾಡಿದ್ದೀವಿ ಸ್ಕೂಲ್ ಲೆವೆಲ್
ಅಂಡ್ ಆಲ್ಸೋ KGF ಅಲ್ಲಿ ಪೊಲೀಸ್ ಟ್ರೈನಿಂಗ್ ಒಂದು 2 years ರನ್ ಮಾಡಿದ್ವಿ. ಆ ಟೈಮಲ್ಲಿ ನಮ್ಮ ಇನ್ಸ್ಟಿಟ್ಯೂಟೇ ಅವರಿಗೆ ಸೆಲ್ಫ್ ಡಿಫೆನ್ಸ್ ಕರಾಟೆ ಎಲ್ಲ ಹೇಳ್ಕೊಟ್ಟು. ಸೊ ಅದು ಬೇರೆ ಯಾರಿಗೂ ಆ ಥರ ಚಾನ್ಸ್ ಸಿಕ್ಕಲ್ಲ, ನಮಗೆ ಸಿಕ್ಕಿತ್ತು. ಆಮೇಲೆ ಗೌರ್ಮೆಂಟ್ ಅಲ್ಲಿ ಫಂಡ್ ಮಾಡಿ ಎವ್ರಿ ಗೌರ್ಮೆಂಟ್ ಸ್ಕೂಲ್ 25 ಮೆಂಬರ್ಸ್ ಟ್ರೈನ್ ಮಾಡಿದ್ವಿ ಫ್ರೀ ಆಗಿ. ಅದರಲ್ಲಿ ಎಲ್ಲ ಇನ್ಸ್ಟ್ರಕ್ಟರ್ನು 2 ಕ್ಲಾಸಸ್ ತಗೊಂಡು KGF ಅಲ್ಲಿ ಕರಾಟೆ ಒಳಗಡೆನೇ ಇದೆ. ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಯೂಟ್ಯೂಬ್ ಮಾಸ್ಟರ್ನು ಹೇಳಿದ್ರು, ಸರ್ ನೀವು ಒಳಗಡೆನೇ ಮಾಡ್ತಾ ಇದ್ದೀರಾ, ಇನ್ನು ಆಚೆ ಬರ್ತಾ ಇಲ್ಲ. ಟೋಟಲ್ KGF ಅಲ್ಲಿ ನಮ್ದು 7 ಬ್ರಾಂಚಸ್ ಇದೆ, ಬಟ್ ಪಬ್ಲಿಕ್ಗೆ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಮ ಯೂಟ್ಯೂಬ್ ಬಗ್ಗೆ VIP ಬಗ್ಗೆ ನಮ್ದು ಇನ್ನ ಸ್ವಲ್ಪ ಸ್ಪ್ರೆಡ್ ಆಗ್ಬೇಕಂತಾನೆ ಈ ಪ್ರೋಗ್ರಾಮ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಆಕಾಶ್ ಫ್ಯಾಮಿಲಿ ತುಂಬಾ ಸ್ಟೈಲ್ ತಗೊಂಡು ಈ ಫಂಕ್ಷನ್ ಮಾಡ್ಬೇಕಂತಾನೆ ಮಾಡಿದೀವಿ. ಸೊ ನಮ್ಮ ಸ್ಟೂಡೆಂಟ್ಸ್, ನಮ್ಮ ಆಕಾಶ್ ಫ್ಯಾಮಿಲಿ ಅಂಡ್ ಇನ್ಸ್ಟ್ರಕ್ಟರ್ಸ್ ಅಂಡ್ ಚೀಫ್ ಗೆಸ್ಟ್ಗೆ ಈ ಟೈಮಲ್ಲಿ ಬ್ಯುಸಿ ಟೈಮಲ್ಲಿ ಬಂದು ಈ ಫಂಕ್ಷನ್ ಸಕ್ಸಸ್ ಮಾಡಿದ್ದಕ್ಕೆ ನಮಗೆ ತುಂಬಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದಾರೆ ನಮ್ಮ ಆಕಾಶ್ ಅವರು. ಸೊ ನನಗೆ ಬಂದು ಕರೆದ್ರು. ನಾನು ನನ್ನ ಯಾಕೆ ಕಲಿತಾ ಇಲ್ಲ ನಂಗೆ ಗೊತ್ತಾಗಲಿಲ್ಲ. ನಾನು ಕರಾಟೆಗೆ ಕಲ್ತಿಲ್ಲ. ಸೊ ನನ್ನ ಯಾಕೆ ಕರಿತಾ ಇದ್ದೀರಿ ಅಂತ, ಇಲ್ಲ ಸರ್ ನೀವು ಬರಬೇಕು. ಅವ್ರು ಹೇಳ್ದಂಗೆ ಡಾಕ್ಟರ್ಸು ಕೆಲವು ವಿಷಯಗಳು ಮಕ್ಕಳಿಗೆ ಹೇಳಬೇಕಾಗುತ್ತೆ, ಅವರು ಸೇಫ್ಟಿಗೆ ಹಿಂಗಿರ್ಬೇಕಾಗುತ್ತೆ, ಮತ್ತು ಸ್ವಲ್ಪ ನಮಗಿಂತ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಸರಿ ಆ ವಿಷಯದಲ್ಲಿ ಅಲ್ಲೇ ಬರ್ತೀನಿ ಅಂತ ನಾನು ಒಪ್ಕೊಂಡೆ. ಸೊ ನಿಮಗೆ ಇನ್ನೇನು ಹೇಳ್ಬೇಕಂದ್ರೆ, ನಾನು ಚಿಕ್ಕ ವಯಸ್ಸಿನಲ್ಲಿ ನಾನು ಸ್ಕೂಲ್ ಟೈಮ್ಸ್ನಲ್ಲಿ ನಾನು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ ಬಾಲ್ ಭವನ ಅಂತ ಬೆಂಗಳೂರಿನಲ್ಲಿ ಒಂದು ಕಡೆ ಇದೆ. ಅಲ್ಲಿ ನಮ್ಮ ತಾಯಿ ಕರ್ಕೊಂಡು ಸೇರಿಸೋರು ನಮ್ಮನ್ನು ಈ ಕರಾಟೆ ಕ್ಲಾಸಸ್ಗೆ. ಈ ಕರಾಟೆ ಕ್ಲಾಸಸ್ಸು ಮತ್ತು ಮ್ಯೂಸಿಕ್ ಕಲಿಯೋದು ಇದಕ್ಕೆಲ್ಲ ನಾವು ಸೇರಿಸ್ತಾ ಇದ್ರು. ಸೊ ಅಲ್ಲಿ ನಮಗೆ ಇದರ ಅನುಭವ ಆಗಲಿಲ್ಲ. ಅಟ್ಲೀಸ್ಟ್ ಒಂದು ವರ್ಷ ನಾನು ಕರಾಟೆ ಇದು ಸಮ್ಮರ್ ವೆಕೇಷನ್ಸಲ್ಲಿ 2 ಸಮ್ಮರ್ ವೆಕೇಷನ್ಸಲ್ಲಿ ಹೋಗಿದ್ದೀನಿ. ಸ್ವಲ್ಪ ನನಗೂ ಗೊತ್ತಿದೆ. ಸೊ ಹಂಗಾಗಿ ಯಾಕೆ ಈ ಕರಾಟೆ ಅಂದರೆ ಜನ ಹೇಳ್ತಾರೆ ಹೊಡಿಯೋದು ಅಷ್ಟೇ ಅಂತ. ನೋ ಇಟ್ಸ್ ನಾಟ್ ಲೈಕ್ ದಟ್. ಏನಂತ ಹೇಳಿದ್ರೆ, ಇದು ಯಾಕೆ ಈ ಥರ ನಿಮಗೆ ಈ ಹುಡ್ಕೊಂತ ಹೇಳಿದ್ರೆ, ಸೆಲ್ಫ್ ಡಿಫೆನ್ಸ್ ಅನ್ನೋದೊಂದು ಪದ ಇದೆ. ಅಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಇವಾಗ ಸಮಾಜದಲ್ಲಿ ಎಲ್ಲ ಥರ ವ್ಯಕ್ತಿಗಳು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸೊ ಹಂಗಾಗಿ ದುಷ್ಟರು ಕೆಟ್ಟವ್ರು ಬಂದು ನಮಗೆ ಹಾನಿ ಮಾಡೋಕ್ಕೆ ಬಂದಾಗ ನಾವು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಆ ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೇಕಾದಾಗ ನಾವು ಸುಮ್ಮನೆ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳಕ್ಕಾಗೋದಿಲ್ಲ. ಅವಾಗ ನಾವು ಕೆಲವು ವಿದ್ಯೆಗಳನ್ನ ನಾವು ಕಲ್ತಿರ್ಬೇಕಾಗುತ್ತೆ. ಅಂದರೆ ಅವನು ಚಾಕ್ ತೊಗೊಂಬರ್ತಾನೋ, ಇಲ್ಲ ಗನ್ ತೊಗೊಂಬರ್ತಾನೋ, ಇಲ್ಲ ಕಡ್ಡಿ ತೊಗೊಂಬರ್ತಾನೋ, ಅದೆಲ್ಲ ನಮಗೆ ಗೊತ್ತಿರೋದಿಲ್ಲ. ಅವನ ಕಡ್ಡಿ ನೋಡಿ ನಮ್ಮ ಮಕ್ಕಳು ಕಡ್ಡಿನಲ್ಲಿ ತುಂಬ ಖುಷಿ ಆಯ್ತು ನೋಡಿ ನನಗೆ. ವೆರಿ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಎಸ್ಪೆಷಲಿ ಕಡ್ಡಿ ನಮ್ಮ ಹುಡುಗರು ಆಟ ಆಡೋದಲ್ಲ, ತುಂಬ ವೆರಿ ಮೈಯೆಲ್ಲ ಜುಮ್ಮನ್ ಬರ್ತದೆ. ಅದೇ ರೀತಿ ನಮ್ಮ ಇಬ್ಬರು ಹುಡುಗರು ಮಧ್ಯೆ ಆಡಿದ್ರು ಫೈಟ್ಸು. ಸೊ ಯಾವುದೇ ಇದನ್ನ ಹಿಡ್ದೆ ಫೈಟ್, ಅದು ತುಂಬ ಒಂದು ಖುಷಿ ಆಯಿತು. ಮಿಕ್ಕಿದ ಎಲ್ಲ ಮಕ್ಕಳು ಸಹ ಚೆನ್ನಾಗಿ ಮಾಡಿದ್ದೀವಿ. ಚಿಕ್ಕ ಮಕ್ಕಳಾದರೂ ಇವಾಗಲಿಂದನೇ ಕಲ್ತ್ರೆ ಫ್ಲೆಕ್ಸಿಬಿಲಿಟಿ ಅನ್ನೋದಿರುತ್ತೆ ಬಾಡಿನಲ್ಲಿ. ನನ್ನ ವಯಸ್ಸಿಗೆ ಬಂದ್ಮೇಲೆ ಕಲಿಯೋಕ್ಕಾಗೋದಿಲ್ಲ. ಸೊ ನಿಮ್ಮ ವಯಸ್ಸಿನಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಬೋನ್ಸ್ ಎಲ್ಲ ಫ್ಲೆಕ್ಸಿಬಲ್ ಆಗುತ್ತೆ, ಬೋನ್ಸ್ ಸಾಫ್ಟ್ ಆಗಿರುತ್ತೆ, ಬಾಡಿ ಹಂಗೆ ಬೆಂಡ್ ಆಗುತ್ತೆ. ಸೊ ಹಂಗಾಗಿ ಈ ಟೈಮ್ನ ನೀವು ಕಲ್ತ್ರೆ ಅದು ಇಲ್ಲಿ ಪಂಚಾಗ್ಬಿಡುತ್ತೆ. ಅದು ಯಾವುದೇ ಕಾರಣಕ್ಕೂ ನೀವು ಮರೆಯೋದಿಲ್ಲ. ಸೊ ಹಂಗಾಗಿ ನಿಮ್ಮ ತಂದೆ ತಾಯಿಗಿಂದ್ರು ನೀವು ಚಿಕ್ಕ ವಯಸ್ಸಲ್ಲಿ ಸೇರಿಸಿರೋದು ನಂಗೆ ನೋಡಿ ತುಂಬ ಖುಷಿ ಆಗುತ್ತೆ. ಅದನ್ನು ಕಂಟಿನ್ಯೂ ಮಾಡಿ. ಸೊ ಮುಂದೆ ಬರ್ತಾ ಆ ಸೆಲ್ಫ್ ಡಿಫೆನ್ಸ್ ಅನ್ನೋದಕ್ಕೆ ಈ ಕರಾಟೆನಲ್ಲಿ ಯಾವ ರೀತಿ ಅವನು ಚಾಕ್ ತೊಗೊಂಬಂದ್ರೆ ಯಾವ ರೀತಿ ನಾವು ಅಟ್ಯಾಕ್ ಮಾಡಿದ್ರೆ ನಾವು ಯಾವ ರೀತಿ ಇದು ಮಾಡ್ಕೋಬೋದು, ಒಂದು ಕಡ್ಡಿ ತೊಗೊಂಬಂದ್ರೆ ಯಾವ ರೀತಿ ಮಾಡ್ಬೋದು, ಒಂದು ಗನ್ನಲ್ಲೇ ಬಂದು ನಮಗೆ ತಲೆ ಮೇಲಿಟ್ಟಾಗ ಯಾವ ರೀತಿ ನಾವು ಅವನಿಂದ ತಪ್ಪಿಸ್ಕೊಂಡು ನಮ್ಮ ಜೀವನ ರಕ್ಷಣೆ ಮಾಡ್ಕೊಳ್ಳೋದನ್ನ ಈ ವಿದ್ಯೆನ ಸಾಕಷ್ಟು ಇದರಲ್ಲಿ ಹೇಳ್ಕೊಡ್ತಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್. ನೀವು ಓದೋದ್ರ ಜೊತೆಗೇನೆ ಇವಾಗ ನೀವು ಎಲ್ಲೋ ಏನೋ ಒಂದು ನಿಮ್ಗೆ ಮಾರ್ಷಲ್ ಆರ್ಟ್ಸ್ ಅನ್ನೋದು ಗೊತ್ತಿದ್ರೆ ನೀವು ಎಲ್ಲಿ ಬೇಕಾದ್ರೂ ಧೈರ್ಯವಾಗಿ ಓಡಾಡ್ಬೋದು, ರಾತ್ರಿ ಇಲ್ಲಾಂದ್ರೆ ನಮ್ಗೆ ಭಯ ಇರುತ್ತೆ, ಅಯ್ಯೋ ಯಾರು ಬಂದ್ಬಿಟ್ರೆ ಏನಪ್ಪ. ಸೊ ಹಂಗಾಗಿ ಇದು ಏನಂದ್ರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ನ ಬಿಲ್ಡಪ್ ಮಾಡುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಮಾಡಿದಾಗ ನೀವು ಯಾವುದೇ ದೇಶಕ್ಕೆ ಹೋಗ್ಬೋದು, ಯಾವುದೇ ದೇಶಕ್ಕೆ ಯಾವುದೇ ಮೂಲೆಗೆ ಆಗ್ಲಾಗ್ಲಿ ರಾತ್ರಿ ಆಗಲಿ ಪ್ರಯಾಣ ಬೆಳೆಸಿದಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ನಂಗೆ ಬಂದ್ರೂ ನಾನು
ನಾನು ರೆಫರೆನ್ಸ್ ಮಾಡ್ಕೋಬೋದು ಅಂತ. ಸೊ ಹಂಗಾಗಿ ಇದು ನಿಮ್ಮ ಬಾಳಿನಲ್ಲಿ ಒಂದು ಪ್ರಮುಖವಾದ ಒಂದು ವಿಷಯ ಇದು. ಸೊ ಹಂಗಾಗಿ ನೀವೆಲ್ಲರೂ ಸಹ ಈ ಬಂದಿರೋ ಮಕ್ಕಳಂತಲ್ಲ, ಎಲ್ಲ ನನ್ನ ಪ್ರಕಾರ ಎಲ್ಲ 100% ಮಕ್ಕಳು ಈ ಕರಾಟೆನ ಕಲೀಲೇಬೇಕು. ಕಲಿತು ತಮ್ಮ ಡಿಫೆನ್ಸ್ನ ನಾವು ಮಾಡ್ಕೊಳ್ಳೇಬೇಕು. ಎಸ್ಪೆಷಲಿ ನಾನು ಯಾಕೆ ಹೇಳ್ತಾ ಹೆಣ್ಮಕ್ಳಿಗೆ ಹೇಳ್ತೀನಿ. ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದ ತಕ್ಷಣ ನೋಡ್ತಿರಲ್ಲ, ಅಲ್ಲ ಅವ್ನು ಹಿಡಿದು ರೇಪ್ ಮಾಡ್ದ, ಇವ್ನು ಹಿಡಿದು ರೇಪ್ ಮಾಡ್ದ, ಅವ್ನು ತೊಂದರೆ ಕೊಟ್ಟ, ಅವ್ನು ಕಿಡ್ನಾಪ್ ಮಾಡ್ದ, ಇದೆಲ್ಲ ಇದ್ದೇ ಇರುತ್ತೆ. ಸೊ ನಿಮಗೆ ಇವಾಗ ನಾನು ಕೆಲವು ವಿಡಿಯೋಸ್ ನೋಡಿದ್ದೀನಿ. ಅವ್ರು ಯಾವ ರೀತಿ ಹೆಣ್ಮಕ್ಳು ಬ್ಯಾಗ್ಸ್ನ ಕಿತ್ಕೊಳಕ್ಕೆ ಬಂದಾಗ, ಅವ್ರು ತೊಂದರೆ ಮಾಡಕ್ಕೆ ಬಂದಾಗ ಯಾವ ರೀತಿ ಅವ್ರು ಆ್ಯಕ್ಷನ್ ಮಾಡ್ತಾರೆ ಅಂದಾಗ ಅವ್ರು ಸ್ಟನ್ ಆಗ್ಬಿಡ್ತಾರೆ ಆಪೋಸಿಟ್ ಪಾರ್ಟೀಸು. ಸೊ ಹಂಗಾಗಿ ಎಸ್ಪೆಷಲಿ ಹೆಣ್ಮಕ್ಳು ಇದು ಕಲೀಲೇಬೇಕು. ಹೆಣ್ಮಕ್ಳು ಅಂತಲ್ಲ, ಎಲ್ಲ ಮಕ್ಕಳು ಇದು ಕಲೀಲೇಬೇಕು. ಸೊ ಹಂಗಾಗಿ ನೀವು ಇದನ್ನ ಶ್ರದ್ಧೆಯಿಂದ ಕಲಿಬೇಕು ಮಕ್ಕಳೇ. ಕಲ್ತಿರೋ ಪಾಠನ ಒಂದು ಒಳ್ಳೆಯ ರೀತಿಯಲ್ಲಿ ನಾನು ಹೇಳಿದ್ದಂಗೆ ಮಾಡಿದ್ರೆ ಅದು ಸಮಾಜಕ್ಕೂ ಒಳ್ಳೇದಾಗುತ್ತೆ, ತಮಗೊಂದು ಕೀರ್ತಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ನಿಮಗೆ ತೊಂದರೆಗಳಾಗುತ್ತೆ. ಆಮೇಲೆ ಕಾನೂನು ಚೌಕಟ್ಟು ಏನೋ ನೀವೇನೋ ಸೆಟ್ನಲ್ಲಿ ಹೊಡೆದು ಬಿಡ್ತೀವಿ, ಸತ್ತೇ ಹೋಗ್ಬಿಡ್ತಾರೆ ಕೆಲವರು. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಕರೆಕ್ಟ್ ಆಪೋಸಿಟ್ ಪಾರ್ಟಿ ಅವರು. ನೀವು ಹೊಡಿಯೋ ಹೇಳಿ ಅವ್ರು ತಡ್ಕೊಳಕ್ಕಾಗಲ್ಲ. ಏನೋ ಸೂಸ್ಪಂಜೆ ಶೂಗೆ ಕೆಳಗಡೆ ಪ್ರೈವೇಟ್ ಪಾರ್ಟ್ಸ್ ಬಿತ್ತು, ಇಲ್ಲ ಆರ್ಟಿ ಬಿತ್ತು, ಟ್ರೈನಿಗೆ ಬಿತ್ತು, ದೇ ವಿಲ್ ಡೈ ಇನ್ಸ್ಟೆಂಟ್ಲಿ. ಆ ಥರ ಇರುತ್ತೆ ಅದು ಪ್ರೆಷರು. ಸೊ ಆ ಥರ ಇದ್ದಾಗ ನಿಮ್ಮ ಜೀವನನೇ ಹಾಳಾಗ್ಬಿಡುತ್ತೆ. ನೀವೇ ನೋಡ್ತಾ ಇಲ್ಲ ದರ್ಶನ್ ಅವ್ರದ್ದು, ಅವ್ರು ಏನೋ ಸಣ್ಣ ತಪ್ಪು ಮಾಡೋದು ಬಗ್ಗೆ ಅವ್ರ ಜೀವನ ಕೆರಿಯರೇ ಹಾಳಾಗ್ಬಿಟ್ಟಿದೆ. ಸೊ ಹಂಗಾಗಿ ನೀವು ಮಕ್ಕಳೇ ಇದನ್ನ ನಿಮ್ಗೆ ಗೊತ್ತಿದೆ ಕರಾಟೆ ಅಂದ್ಬಿಟ್ಟು ಅದನ್ನ ವಿಪರೀತಕ್ಕೆ ಆಗಲಿ ಅಚಾತುರ್ಯಕ್ಕೆ ಆಗಲಿ ಅನ್ನೆಸರಿ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಓನ್ಲಿ ಫಾರ್ ಎ ಸೆಲ್ಫ್ ಡಿಫೆನ್ಸ್ ಅಷ್ಟು ಬಿಟ್ಟರೆ ಬೇರೆ ಯಾವುದಕ್ಕೂ ಆಗಲಿ ಕೋಪ ಬಂದಾಗ ಕರಾಟೆ ಗೊತ್ತಿದೆ ಅಂತ ಒಬ್ರು ಹೊಡೆಯೋದು, ಒಬ್ಬರಿಗೆ ದೌರ್ಜನ್ಯ ಮಾಡೋದು, ಒಬ್ಬರಿಗೆ ಹಿಂಸೆ ಕೊಡೋದು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಹೇಳ್ತಾ ತಮ್ಮೆಲ್ಲರ ಮಕ್ಕಳಿಗೆ ಒಳ್ಳೆಯದಾಗಲಿ. ನಮ್ಮ ಇನ್ಸ್ಟ್ರಕ್ಟರ್ ಆಕಾಶ್ ಅವರಿಗೆ ಈ ಇನ್ಸ್ಟಿಟ್ಯೂಟ್ ಇನ್ನೂ ಹೆಚ್ಚೆಚ್ಚಿಗೆ ಬೆಳೀಲಿ. ಇನ್ನು ನಮ್ಮ KGFನಲ್ಲಿ ಸಾಕಷ್ಟು ಬ್ರಾಂಚಸ್ ಓಪನ್ ಮಾಡಿ ಇದನ್ನು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಒಂದ್ಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.